ಹಲೋ ಹಲೋ. ಹಲೋ, ಎಲ್ಲಿದ್ದೀರಿ? ಎಲ್ಲಿರೋಣ? ಇಲ್ಲೇ ರೂಮಲ್ಲೇ ಇದ್ದೀನಿ. ಯಾಕೆ? ಏನಿಲ್ಲ, ಸುಮ್ಮನೆ ಮಾಡಿದೆ. ಯಾಕೋ ಇತ್ತೀಚೆಗೆ ಯಾಕೋ ಫೋನೇ ಮಾಡ್ದಂಗಾದ್ರಿ, ಅದಕ್ಕೆ ಮಾಡಿದೆ. ಏನಿಲ್ಲ, ಸ್ವಲ್ಪ ಕೆಲಸದ ಟೆನ್ಷನು, ಅದಕ್ಕೆ ಮಾಡೋಕ್ಕಾಗಿಲ್ಲ. ಮಾಡ್ತೀನಿ ಹೇಳು. ಮಾಡ್ತೀನಿ, ನನಗೊಂದು ಸ್ವಲ್ಪ ಬೇರೆ ಇವಾಗ ಟೆನ್ಷನ್ ಆಗೈತೆ ಕೆಲಸದ್ದು, ಅದಕ್ಕಾಗಿನ ಮಾಡ್ತೀನಿ ಹೇಳು. ನನಗೆ ಸ್ವಲ್ಪ ಬೇಜಾರಾಗೈತೆ, ಮಾಡ್ತೀನಿ ಆಮೇಲೆ. ಸರಿ, ಆಯ್ತು ರೀ. ಈ ಕೆಲಸನೇ ನಂಬ್ಕೊಂಡು ಬಂದಿದ್ದೆ ನಾನು ಹೆಂಗಿದ್ದವನು ಹೆಂಗೋ ಒಂದು ಒಳ್ಳೆ ಸ್ಥಾನಕ್ಕೆ ಬಂದಿದ್ದೆ. ಆದರೆ ಈ ಫ್ಯಾಕ್ಟ್ರಿನೇ ಇವಾಗ ಲಾಸ್ ಆಗ್ತಾಯಿದೆ, ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತವ್ರೆ. ಏನು ಮಾಡೋದು? ಕ್ಲೋಸ್ ಮಾಡಿದ್ರೆ ನನಗೆ ಬೇರೆ ಕಡೆ ಎಲ್ಲೂ ಕೆಲಸ ಇರಲ್ಲ. ಏನು ಮಾಡೋಣಪ್ಪ ಅನ್ನಿಸ್ತೈತಿ. ಇದೇನೇನು ಗೌರ್ಮೆಂಟಲ್ಲ ಏನಿಲ್ಲ, ಬೇರೆ ಕಡೆ ನೋಡ್ಕೋಬೇಕಂದ್ರೆ ತುಂಬ ದಿನಗಳಾಗುತ್ತೆ. ಅಲ್ಲಿ ಏನಾದರೂ ವೇಕೆನ್ಸಿ ಇದ್ದರೆ ಮಾತ್ರ ಅವರು ತೊಗೊಳ್ಳೋದು, ವೇಕೆನ್ಸಿ ಇಲ್ಲ ಅಂತಂದರೆ ಅವರು ತೊಗೊಳ್ಳಲ್ಲ. ಏನು ಮಾಡೋಣಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ. ಏನು ಮಾಡೋಣ? ಲಾಸ್ ಆಗ್ತೈತೆ. ನೀವು ಯಾಕೋ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದ್ರಿಂದ ಲಾಸ್ ಆಗ್ತೈತೆ ಅಂತ ಇದ್ದಾರೆ. ರೀ, ಕೆಲ್ಸಕ್ಕೆ ಹೋಗಿ ಬಂದ್ರಾ? ಹೋಗಿ ಬಂದೆ ಶೈಲು. ಈಗ ಇವಾಗಿನ ಹೋಗಿ ಬಂದು ಕೂತ್ಕೊಂಡೆ. ಕೆಲ್ಸದ ಬೇರೆ ಸ್ವಲ್ಪ ಟೆನ್ಷನ್ ಆಯಿತು, ಅದಕ್ಕೇ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಮೀಟಿಂಗ್ ಇತ್ತು, ಅದಕ್ಕೆಲ್ಲ ಲೇಟ್ ಆಯಿತು. ಹೌದೇನು? ಬಿಡತ್ಲಾಗ ಯಾವಾಗಲೂ ಇದ್ದಿದ್ದೇನೆ, ಕೆಲ್ಸದ್ದೇನು ಯಾವಾಗಲೂ ಟೆನ್ಷನ್ ಇದ್ದೇ ಇರುತ್ತೆ. ಕೆಲಸದ ಬಗ್ಗೆ ಟೆನ್ಷನ್ ತಗೋಬಾರ್ದು. ಯಾಕೆ ಅಂಥದ್ದು ಏನಾಯ್ತು? ನಾನು ಯಾಕೋ ಬರಲಿಲ್ಲ, ಇಷ್ಟೊತ್ತು ಗಂಟ ಲೇಟ್ ಆಯ್ತಲ್ಲ, ಇಷ್ಟೊತ್ತಿಗೆ ಬರ್ತಿದ್ರು, ಯಾಕೋ ಬರಲಿಲ್ಲ ಇಷ್ಟೊತ್ತಾದ್ರೂ ಅಂತ ನಾನು ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೆ. ಯಾಕೆ ಮಾಮ ಲೇಟ್ ಆಯ್ತು ಇವತ್ತು? ನೋಡ್ರಿ, ಸೊಸೆ ಎಲ್ಲರೂ ಕೇಳೋದೆ ನಿನ್ನಂತ ಒಂದು 5 ನಿಮಿಷ ಬರಲಿಲ್ಲ ಅಂದರೆ ನಿನ್ನ ಸೊಸೆ ನನಗಿನ ನಿನ್ನ ಸೊಸೆಗೇನೆ ಜಾಸ್ತಿ ಏನೋ ಒಂಥರ. ಬರಲಿಲ್ಲ ನಮ್ಮ ಮಾಮ ಅಂತ ಹೇಳಿ ಅವಳೇ ಕಾಯ್ತಾ ಇರ್ತಾಳೆ ನಿನ್ನ ಸೊಸೆ. ತುಂಬ ಹಂಚ್ಕೊಬಿಟ್ಟಿದ್ದಾರೆ. ಏನು ಹಚ್ಕೊಳ್ಳೋದು ಏನೋ, ನನ್ನ ಕಷ್ಟ ನನಗಾಗೈತೆ. ಹೇಳ್ಬಾರ್ದು, ಯಾಕೋ ಒಂಥರ ಲಾಸ್ ಆಗ್ತೈತೆ. ಸುಮ್ಮನೆ ಕ್ಲೋಸ್ ಮಾಡಿಬಿಡೋಣ ಅಂತ ಮೀಟಿಂಗ್ ನಡೀತಾ ಐತೆ. ಅಯ್ಯೋ, ಅದು ಎಲ್ಲ ಸುಮ್ಮನೆ ಒಂದು ತಿಂಗಳು ಲಾಸ್ ಆಗುತ್ತೆ, ಲಾಸ್ ಆದಾಗ ಹಂಗೆ ಅಂತಾರೆ. ಮತ್ತು ನೆಕ್ಸ್ಟ್ ತಿಂಗಳು ಒಳ್ಳೆ ಲಾಭ ಬಂದಾಗ ಕಂಪ್ನಿಗೆ ಅಯ್ಯೋ ಇನ್ನೂ 10 ವರ್ಷ ನಡೆಸೋಣ ಅನ್ನೋದು ಆಸೆ ಬರುತ್ತೆ. ಒಂದು ತಿಂಗಳು ಲಾಸ್ ಆಗೇ ಆಗುತ್ತಪ್ಪ, ಒಂದು ತಿಂಗಳು ಲಾಸು ಲಾಭ ಎಲ್ಲ ಆಗುತ್ತೆ ಕಂಪ್ನಿ ಅಂದಮೇಲೆ. ನೀವೇನು ತಲೆ ಕೆಡಿಸ್ಕೊಬಿಡ್ರಿ, ಬಿಡ್ರಿ. ಯಾರೋ ಏನೋ ಹೇಳಿದ್ರು ಮಾಡಲ್ಲ. ನಾಳೆ ಅವಾಗಿಂದಲೂ ಹಂಗೆ ಹೇಳ್ತಾ ಇದ್ದಾರೆ. ಅವಳು ರೇಖಿ ಪಿಕ್ಕಿ ಹೇಳ್ತಿದ್ಲು, ಅವಾಗಿಂದಲೂ ಹಂಗೆ ಹೇಳ್ತಾರೆ, ಅದೇನು ಕ್ಲೋಸ್ ಮಾಡಲ್ಲ ಅಂತೇಳಿ ಹೇಳ್ತಿದ್ಲು. ಇಲ್ಲ, ಸ್ವಲ್ಪ ಲಾಸ್ ಆಗೈತೆ, ಲಾಸಲ್ಲೈತೆ ಕಂಪ್ನಿ, ಬೇಡ ಸುಮ್ಮನೆ ನಾವು ಅಲ್ಲೇ ಟೌನಲ್ಲೇ ಮಾಡಿಸ್ಬಿಡ್ತೀವಿ, ಅಲ್ಲೇ ಇನ್ನೊಂದು ಮಾಡ್ತೀವಿ, ಈ ಕಡೆ ಬೇಡ, ಯಾಕೋ ಜನ ಎಲ್ಲನೂ ಬಿಡ್ತಾ ಇದ್ದಾರೆ, ವರ್ಕೌಟ್ ಆಗ್ತಾ ಇಲ್ಲ, ನಮಗೆ ಈ ಕಡೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರು. ಹಳ್ಳಿ ಕಡೆ ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ ಇವಾಗ ಅದಕ್ಕೆ ತೆಗಿಸ್ತಾ ಇದ್ದಾರೆ. ಅದೇ ಮೀಟಿಂಗ್ ನಡೀತಾ ಇತ್ತು, ಇಷ್ಟೊತ್ತು ಗಂಟೆ ಅದೇ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ತೆಗೆದ್ರೆ ಇವಾಗ ಹೆಂಗೆ ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ. ಗೊತ್ತಲಾಗ ನನಗೆ ಚಿಂತೆ ಆಗ್ಬಿಟ್ಟೈತೆ. ಇವಾಗ ಎಲ್ಲೂ ಬೇರೆ ಕಡೆ ಹೋಗಿ ನಾನು ಸೇರ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಫಸ್ಟ್ ನಾನು ಇಲ್ಲೇ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಫಸ್ಟ್ ಇಲ್ಲೇ ನಾನು ಕೆಲಸ ಮಾಡ್ತಿದ್ದು. ನಾನು ಇಲ್ಲೋಡಿ ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂದ್ರೆ ನಾನು ಕಷ್ಟಪಟ್ಟು ಮಾಡಿರೋದಕ್ಕೆ ಮಾತ್ರ ಈ ಸ್ಥಾನಕ್ಕೆ ಬಂದಿದ್ದೀನಿ ಶೈಲು. ಮಾಡ್ತೀರ ಹೇಳ್ರಿ, ಕಷ್ಟಪಟ್ಟು ಯಾವತ್ತೂ ನೀವು ಕೆಲಸ ಮಾಡ್ತೀರಾ, ಒಳ್ಳೇದಾಗೆ ಆಗುತ್ತೆ. ಫಸ್ಟ್ ಗಾರ್ಮೆಂಟ್ಸಿಗೆ ಸೇರ್ಕೊಂಡಿದ್ದೆ ಹೆಲ್ಪರ್ ಆದೆ. ಆಮೇಲೆ ನಾನು ಸೂಪರ್ವೈಸರ್ ಆದೆ. ಚೆನ್ನಾಗೆಲ್ಲ ಮಾಡ್ತಾರೆ ಕೆಲಸನ ಅಂಥೇಳಿ ಸೂಪರ್ವೈಸರ್ ಆದೆ. ಸೂಪರ್ವೈಸರಿಂದ ಬೇರೆ ಇದಕ್ಕೆ ಹೋದೆ. ಹಿಂಗೆ ಹೊಂದ್ಕೊಂಡು ಹಿಂಗೆ ಮೇಲಕ್ಕೆ ಹೋಗ್ತಾ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ. ಇವಾಗ ಹಿಂಗೆ ಆಗ್ತೈತೆ ಅಂದರೆ ಇವತ್ತು ಹೆಂಗೋ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಹೆಂಗೋ ವಾಸಿ ಅನಿಸುತ್ತೆ. ಏನು ಮಾಡೋಣ, ಬೆಂಗಳೂರು ಕಡೆ ಎಲ್ಲಾದರೂ ಹೋದರೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಆ ಕಡೆನೇ ದೂರ ಹೋಗ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕಷ್ಟೇ. ಅಯ್ಯೋ ಬೇಡ, ಇಲ್ಲೇ ಇರೋಣ. ಇಲ್ಲೇ ಇದ್ದರೆ ಚೆನ್ನಾಗಿ. ಇನ್ನೂ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ರಿ, ನೀವು ಒತ್ತಾಯ ಮಾಡಬೇಕು. ಈ ತಿಂಗಳು ಹಿಂಗೆ ಆಗೈತಾ, ಮುಂದಿನ ತಿಂಗಳು ಒಳ್ಳೇದಾಗುತ್ತೆ, ಮುಂದಿನ ತಿಂಗಳು ಲಾಭ ಬರುತ್ತೆ ಚೆನ್ನಾಗೆ. ಈ ತಿಂಗಳೆಲ್ಲ ಹಬ್ಬಗಳು ಅದೆಲ್ಲ ಇರೋದ್ರಿಂದ ವರ್ಕರ್ಸ್ ಎಲ್ಲ ರಜಾ ಹಾಕ್ತಾರೆ, ಅದಕ್ಕೋಸ್ಕರ ಹಿಂಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೈತೆ ಅಂತ ಹೇಳಿ ಏನೋ ಒಂದು ಹೇಳಿ ಮೇಂಟೈನ್ ಮಾಡಬೇಕಪ್ಪ, ಏನಾದರೂ ಒಂದು ಹೇಳಿ. ಅಯ್ಯೋ ಏನು ಹೇಳಿದ್ರು, ಅವ್ರು ಅಲ್ಲೇ ಬಾಸ್ ಬಂದಿದ್ದರು, ಕಂಪ್ನಿ ಬಾಸ್ ಬಂದು ಮೀಟಿಂಗ್ ಮಾಡಿ ಅಲ್ಲೇ ಹೇಳಿದ್ರು ತುಂಬ ಲಾಸಲ್ಲಿದೆ. ಹಿಂಗೆ ಆದರೆ ನಾನು ತುಂಬ ತಲೆ ಮೇಲೆ ಹೊತ್ಕೋಬೇಕಾಗುತ್ತೆ. ನನಗೆ ಇವಾಗ ತುಂಬ ಲಾಸ್ ಆಗ್ತಾಯಿದೆ. ನಾವು ಹಾಕಿರೋ ಬಂಡವಾಳದಕ್ಕಿಂತ ನಮಗೆ ತುಂಬ ಲಾಸ್ ಆಗ್ತಾಯಿದೆ. ಲಾಭ ಅನ್ನೋದು ಕಡಿಮೆ, ಲಾಭ ಅನ್ನೋದು ಬರ್ತಾ ಇಲ್ಲ. ಇವಾಗ ವರ್ಕರ್ಸ್ಗಳಿಗೆಲ್ಲ ಬೋನಸ್ ಕೊಡಬೇಕು, ಮತ್ತು ಅವ್ರ ಪೇಮೆಂಟ್ ಇಂಕ್ರಿಮೆಂಟ್ ಮಾಡಬೇಕು. ಇವಾಗ ಇಂಕ್ರಿಮೆಂಟ್ ಮಾಡಬೇಕು, ಪೇಮೆಂಟ್ ಎಲ್ಲ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ನೋಡಿ, ಇವಾಗ ಅಟೆಂಡೆನ್ಸ್ ಬೋನಸ್ ಕೊಡಬೇಕು. ಇದೆಲ್ಲ ಫ್ಯಾಕ್ಟ್ರಿ ಅಂದಮೇಲೆ ಎಷ್ಟು ಮ್ಯಾನೇಜ್ಮೆಂಟ್ ಅನ್ನೋದು ಕಷ್ಟ ಐತೆ. ಇದೆಲ್ಲ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಈ ರೀತಿ ಕಡಿಮೆ ಲಾಭನೂ ಬರ್ತೈತೆ ಅಂತಂದರೆ ತುಂಬ ಕಷ್ಟ ಆಗ್ತೈತೆ. ಆಗಲ್ಲ ಅಂತ ಹೇಳ್ತಿದ್ರು. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತ. ಕೆಲಸ ಹೋಗ್ಬಿಟ್ರೆ ಏನು ಮಾಡೋಣಪ್ಪ ಅನಿಸೈತೆ. ಹೋಗತ್ಲಾಗ ಏನು ಮಾಡೋಕ್ಕೂ ಆಗಲ್ಲ ಅಂತ. ದೊಡ್ಡ ಕೆಲಸ ಯಾವುದು ಸಿಗಲ್ಲ. ಸಿಕ್ಕಿದ್ರು ಬೇರೆ ಕಡೆ ಎಲ್ಲಾದರೂ ಹೋಗಬೇಕು. ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇರಬೇಕಷ್ಟೇ.
ಬೇಡ ಮಾಮ, ನೀವು ಹೇಳಿ ಈ ಕಂಪ್ನಿಗೆ ಕೆಲಸ ಮಾಡಿರಿ ನೀವೇನೇ ಅಂದ್ರು. ನಾನು ನಮ್ಮ ಮಾಮ ಫ್ಯಾಕ್ಟ್ರಿ ಮ್ಯಾನೇಜರು ಅಂತ ಹೇಳ್ತಿದ್ದೆ. ಎಲ್ಲರ ತಗೋನು ಹಂಗೆ ಹೇಳ್ಕೊಂಬಂದಿದ್ದೀನಿ. ಬೇಡ ಮಾಮ, ಹೋಗ್ಬೇಡ್ರಿ ನೀವು ಇಲ್ಲೇನೆ ಎಲ್ಲ ಜನಗಳ ಕಣ್ಣೆದ್ರಿಗೆ ಎಲ್ಲೇ ಓಡಾಡ್ಕೊಂಡು ಎಲ್ಲೇ ಕೆಲಸ ಮಾಡ್ಕೊಂಡು ಇರಬೇಕು ಮಾಮ ನೀನು. ಇರಬೇಕು ಸರಿ, ಅಲ್ಲಿ ನಡೀತಾ ಇಲ್ಲ. ನಾವು ಏನು ಹೇಳಿದ್ರು ಅವರು ಬಾಸ್ MDನೇ ಹೇಳಿದ್ದಾರೆ ಅಂದಮೇಲೆ ಕಂಪ್ನಿ ಓನರ್ ಅವರು MD ಸರಿ ಹೇಳಿದ್ದಾರೆ ಅಂತಂದರೆ ನಮ್ಮದೇನು ನಡೆಯೋದಿಲ್ಲ ಅಲ್ಲಿ. ಅವ್ರು ತಾನೆಲ್ಲ ಬಂಡವಾಳ ಹಾಕೋದು ತೆಗೋದು ಎಲ್ಲ ಶಿಫ್ಟ್ಮೆಂಟ್ ಹಾಕಿ ಕಳಿಸೋದಾಗಿರ್ಬೋದು, ಫ್ಯಾಕ್ಟ್ರಿ ಬರೋ ಏನೇ ಇದ್ದರೂ ಎಲ್ಲ ಅವ್ರದ್ದೇನೆ. ನಾನು ಫ್ಯಾಕ್ಟ್ರಿ ನೋಡ್ಕೊಳ್ಳೋ ಜವಾಬ್ದಾರಿ ಅಷ್ಟೇ ನಂದು. ಅದೆಲ್ಲ ನೋಡಿದ್ರೆ ಎಲ್ಲರೂ ಏನು ಇವ್ರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಕೆಲಸದಿಂದ ಆದರೂ ತೆಗ್ದಾಕಿಸ್ರಿ ಅಂತ ಹೇಳಿದಾರಂತೆ ನನ್ನ ಬಗ್ಗೆ. ನಾನು ಹೆಂಗೆ ಕೆಲಸ ಮಾಡ್ಸೋದು? ನಾನು ಚೆನ್ನಾಗೇ ಮಾಡಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ಚೆನ್ನಾಗಾಗೋದು ನೀವು ಬಂದಾಗಿಂದಲೇ ಕಣ್ರಿ, ಈ ರೀತಿ ಲಾಸ್ ಆಗೈತೆ ಅಂತ ಹೇಳ್ತಾರೆ. ಈ ರೀತಿ ಲಾಸ್ ಆಗಂಗಿದ್ರೆ ಬೇಡವೇ ಬೇಡ ಅಂತ ಹೇಳ್ತವ್ರೆ. ದೇವ್ರಿ, ಇದು ಒಳ್ಳೆ ಚೆನ್ನಾಗತ್ತಪ್ಪ. ಏನು ಮಾಡೋದು, ನಾನು ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ತಿಂಗಳು ಲಾಭ ಬರೋ ಥರ ಮಾಡಿಸ್ತೀನಿ ನನ್ನ ಕೆಲಸ. ಬಿಡಿ ಸರ್, ಮಾಡಿಸೋ ಜವಾಬ್ದಾರಿ ನಂದು. ಬೇಕಾದರೆ ಎಕ್ಸ್ಟ್ರಾ ಆದರೆ ನನ್ನ ತಲೆ ಮೇಲೆ ನಾನು ಹಾಕಂತೀನಿ, ನಾನು ಅದಕ್ಕೆಲ್ಲ ನಾನು ಜವಾಬ್ದಾರಿ ಹಾಕ್ತೀನಿ ಅಂತ ಹೇಳ್ಬೇಕಾಗಿತ್ತು. ಬಾಯಿ ಬಿಟ್ಟೋದಿಲ್ಲ, ಏನು ಹೇಳೋರು ಗೊತ್ತಾಗೋದು. ಬಾಯಿ ಬಿಟ್ಟೋದಿಲ್ಲ ಹಂಗೆ ಹೇಳಿದ್ರೆ ನಾವು ಹಾಕಂತೀವಿ ಸರ್ ಅಂದಿದ್ರೆ ಅದು ಇರೋಂಥವ್ರಿಗೆ ಲಾಸೆ. ಅದಕ್ಕೇ ನಾವು ಹಾಕೊಂತೀವಿ ಸರ್, ಲಾಸ್ ಆದರೆ ನಾನೆಲ್ಲ ಮಾಡಿಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ಬೇಕು ನೀನು. ನಾವೆಲ್ಲ ಕೊಡೋಕ್ಕಾಗುತ್ತಾ? ಅಲ್ಲೆಲ್ಲ ಕೋಟಿಗಟ್ಟಲೆ, ನಾವು ಕೋಟಿಗಟ್ಟಲೆ ಕೊಡೋಕ್ಕಾಗುತ್ತಾ? ಕೊಡೋಕ್ಕಾಗಲ್ಲ. ಏನೇ ಅಂದ್ರೂ ತುಂಬ ಕಷ್ಟ ಆಗುತ್ತೆ. ನಾವು ಏನಾದರೂ ಮಾಡಿಸ್ತೀವಿ ಅಂತಂದರೆ ಕಷ್ಟ ಆಗುತ್ತೆ, ತುಂಬ ಕಷ್ಟ. ಅಯ್ಯೋ, ಒಂದು ಫ್ಯಾಕ್ಟ್ರಿ ನಡೆಸೋದು ಅಷ್ಟು ಸುಲಭ ಅಲ್ಲ. ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ಒಂದು ಫ್ಯಾಕ್ಟ್ರಿ ನಡೆಸೋ ಜವಾಬ್ದಾರಿ ಇದೆಯಲ್ಲ, ತುಂಬ ಕಷ್ಟ. ಯಾವುದೇ ಕಾರಣಕ್ಕೂ ಆ ಕೆಲಸಗಳು ಆಗಲ್ಲ ನಮ್ಮಂಥವ್ರ ಕೈಲೆಲ್ಲ. ಕೋಟಿಗಟ್ಟಲೆ ಬಂಡವಾಳ ಹಾಕೋದು, ಕೋಟಿಗಟ್ಟಲೆ ಲಾಸ್ ಆದರೆ ಅವರು ನಮ್ಮನ್ನು ಹಿಡ್ಕೊಂತಾರೆ. ಅದಕ್ಕಾಗಿನ ಯಾಕೋ ತುಂಬ ಲಾಸ್ ಆಗ್ತೈತೆ. ಮುಂಚೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗೋದು, ನೀವು ಬಂದಾಗಿಂದ ಈ ರೀತಿ ಆಗ್ತೈತೆ ಅಂದರು. ಅದಕ್ಕೆ ಏನು ಮಾಡೋದಪ್ಪ, ಕೆಲಸದಿಂದ ತೆಗೆದ್ರೆ ಅನ್ನಿಸ್ತೈತೆ. ಫ್ಯಾಕ್ಟ್ರಿ ಏನಾದರೂ ಕ್ಲೋಸ್ ಮಾಡಿದರೆ ಏನು ಮಾಡೋಣ ಏನೋ ಅನ್ನಿಸ್ತೈತೆ ನನಗಂತೂ. ಅಷ್ಟಿಷ್ಟು ಬೇಜಾರಾಗ್ತಾ ಇಲ್ಲ. ಬಿಡು ಮಾಮ, ನೀನು ಇಲ್ಲಿ ಆಗಿದೆಯಾ ತಿರುಗಿ ಇನ್ನೊಂದಕ್ಕೆಲ್ಲ ನಾವು ಹೋದ್ರೆ ಅದು ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೇಡ. ಬೇರೆ ಫ್ಯಾಕ್ಟ್ರಿನೇ ಮಾಡ್ತಾರೆ ತಿರ್ಗ. ಬೇರೆ ಯಾರನ್ನ ಮಾಡ್ತಾರೆ ಕೊಡ್ತಾರೆ, ನೀನು ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ. ನೀನು ಮ್ಯಾನೇಜರು, ನಿಮ್ಗೆಲ್ಲೋದ್ರೂ ಕೆಲಸ ಇದ್ದೇ ಇರುತ್ತೆ. ಸುಮ್ಕಿರಿ, ಯಾಕೆ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಬೇಜಾರು ಮಾಡ್ಕೊಂಡಷ್ಟು ಇಲ್ಲುತ್ತಲೆ ನಾವು. ಬರ್ರಿ ಊಟ ಮಾಡೋಣ. ನಾನು ನೀನು ಬರಲಿ ಅಂತ ಕಾಯ್ತಿದ್ದೆ. ಕಾಫಿ ಮಾಡಲಿ ಫಸ್ಟು, ಆಮೇಲೆ ಬೇಕಾದರೆ ಅಡುಗೆ ಮಾಡಿ ಊಟ ಮಾಡೋಣ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಊಟ ಮಾಡ್ಕೊಂಡು ಚೆನ್ನಾಗಿರ್ರಿ. ಅಕ್ಕ ಕಾಫಿ ಮಾಡೋಣೇನೆ, ಅಕ್ಕ ಕಾಫಿ ಮಾಡೋಣ, ಟೀ ಮಾಡೋಣ? ಕಾಫಿನೇ ಮಾಡು. ನಿಮ್ಮ ಅವತ್ತು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರಲ್ಲ, ಕಾಫಿನೇ ಮಾಡು. ಕಾಫಿ ಅದ್ರತ್ಲಾಗೆ ಕುಡಿದ ತಕ್ಷಣ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ. ಏನು ಮಾಡ್ಬೇಕಪ್ಪ ಅನ್ನಿಸ್ತೈತೆ. ಫ್ಯಾಕ್ಟ್ರಿ ತುಂಬ ಲಾಸಲ್ಲಿದೆ, ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ತುಂಬ ಬೇಜಾರಾಗ್ತೈತೆ. ನಾನು ಯಾವ ಕೆಲಸ ಮಾಡೋಣಪ್ಪ ಅಂತೇಳಿ ಅನ್ನಿಸ್ತೈತಿ. ಯಾವ ಕೆಲಸ ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರಿ, ಧನ್ಯವಾದಗಳು.